Hello everyone, welcome to ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಇದು 4 ಅಂಕದ ಪ್ರಶ್ನೆಗಳು. ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ಚತುರ್ಭುಜದ ಅಭಿಮುಖ ಶೃಂಗಗಳ ಮೂಲಕ ಹಾದು ಹೋಗುವ ವೃತ್ತದ ವ್ಯಾಸಗಳಾಗಿದ್ದರೆ ಆ ಚತುರ್ಭುಜವು ಒಂದು ಆಯತ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು. ಓಕೆ, ಸೊ ಚಕ್ರೀಯ ಚತುರ್ಭುಜ ಅಂದ್ರೆ ಸೊ ಎಲ್ಲ ಬಿಂದುಗಳು ಏನಾಗುತ್ತೆ, ವೃತ್ತದ ಪರಿಧಿಯ ಮೇಲೆ ಇರುತ್ತೆ. ಅದನ್ನ ನಾವು ಚಕ್ರೀಯ ಚತುರ್ಭುಜ ಅಂತ ಹೇಳ್ತೇವೆ. ಸೊ ಎ ಬಿ ಸಿ ಡಿ, ಸೊ ಈ ಕರ್ಣಗಳೇನಾಗತ್ತೆ, ಚತುರ್ಭುಜದ ಅಭಿಮುಖ ಶೃಂಗಗಳ ಮೂಲಕ ಹಾದು ಹೋಗುತ್ತೆ. ಅಭಿಮುಖ ಶೃಂಗಗಳನ್ನ ಯಾವ್ದು, ಎ ಸಿ ಅಲ್ವಾ. ಸೊ ಅದೇ ರೀತಿ ಬಿ ಸಿ. ಓಕೆ, ಈ ರೀತಿ ಇದ್ರೆ ಆ ಚತುರ್ಭುಜವು ಆಯತ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಬಿಡಿ ಅನ್ನೋದು ಒಂದು ಬಿಡಿ ಅನ್ನೋದು ವ್ಯಾಸ ಆಗಿದ್ರೆ ಅದು ಕೂಡ ಒಂದು ಜ್ಯ. ಓಕೆ, ಸೊ ಬಿಡಿ ಎಂಬುದು ವ್ಯಾಸವಾಗಿರಲಿ. ಓಕೆ, ಅದು ಕೂಡ ಒಂದು ಜ್ಯ. ಓಕೆ, ಸೊ ದೊಡ್ಡ ಜ್ಯ ಅಲ್ವಾ. ಸೊ ಏನಾಗುತ್ತೆ, ದೊಡ್ಡ ಜ್ಯ ಏನಾಗುತ್ತೆ, ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಸೊ ಕೋನ BOD ಏನಾಗತ್ತೆ ಹೇಳಿ, ಕೋನ BOD ಇಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ, ಸರಳ ರೇಖೆ. ಸೊ AC ಮತ್ತು BD, ಸೊ AC ಮತ್ತು BD ವೃತ್ತದ ವ್ಯಾಸಗಳಾಗಿರೋದ್ರಿಂದ, ಸೊ AC ಮತ್ತು BD ವೃತ್ತದ ವ್ಯಾಸಗಳಾಗಿರುವುದರಿಂದ ಅದೆರಡು ಸಮ ಅಲ್ವಾ. ಸೊ ಹಾಗಾಗಿ AC ಈಕ್ವಲ್ ಟು ಏನಾಗತ್ತೆ ಹೇಳಿ, BD ಆಗತ್ತೆ. ಓಕೆ, ಸೊ ಈಗ ಕೇಂದ್ರದಲ್ಲಿ ಒಂದು ಕಂಸದಿಂದ, ಸೊ ಕೇಂದ್ರದಲ್ಲಿ ಒಂದು ಕಂಸದಿಂದ ಮಾಡಲ್ಪಟ್ಟ ಕೋನವು ವೃತ್ತದ ಉಳಿದ ಭಾಗದ ಯಾವುದೇ ಬಿಂದುವಿನಿಂದ ಮಾಡಲ್ಪಟ್ಟ ಕೋನದ 2 ಪಟ್ಟು ಹೆಚ್ಚು ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಕೋನ BAD, ಓಕೆ, ಸೊ ಕೋನ BAD ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಹಾಫ್ ಆಫ್ ಕೋನ BOD ಆಗತ್ತೆ. ಓಕೆ, ಹಾಗಾದ್ರೆ is equal to 1/2 into BOD ಎಷ್ಟಿದೆ, 180 ಡಿಗ್ರಿ. ಸೊ is equal to 90 ಡಿಗ್ರಿ ಬರುತ್ತೆ. ಓಕೆ, ಸೊ ಅದೇ ರೀತಿ ಕೋನ BCD, ಸೊ ಕೋನ BCD ಅನ್ನ ತಗೊಂಡ್ರೆ ಇದು 90 ಡಿಗ್ರಿ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಹಾಗೆ ಕೋನ BCD is equal to ಏನ್ ಹೇಳಿ, 90 ಡಿಗ್ರಿ. ಓಕೆ, ಸೊ ಈಗ ನಾವು AC ಕರ್ಣವನ್ನ ತಗೊಳ್ಳೋಣ. ಓಕೆ, ಸೊ ಈಗ ಒಂದ್ ಸೆಕೆಂಡ್, ಮೊದಲನೇದಾಗಿ BD ಅನ್ನ ತಗೊಂಡಿದ್ವಿ. ಸೊ ಈಗ AC ಅನ್ನು ವ್ಯಾಸವಾಗಿ ಪರಿಗಣಿಸಿ. ಓಕೆ, ಸೊ ವ್ಯಾಸವನ್ನಾಗಿ ಪರಿಗಣಿಸಿ. ಓಕೆ, ಸೊ ನಮ್ಗಿಲ್ಲಿ AOC, ಸೊ AOC ಏನ್ ಹೇಳಿ, ಸರಳ ರೇಖೆ. ಸೊ 180 ಡಿಗ್ರಿ ಕೋನ ಆಗಿರತ್ತೆ. ಸೊ ಕೇಂದ್ರದಲ್ಲಿ ಒಂದು ಕಂಸದಿಂದ ಮಾಡಲ್ಪಟ್ಟ ಕೋನವು ವೃತ್ತದ ಉಳಿದ ಭಾಗದ ಯಾವುದೇ ಬಿಂದುವಿನಿಂದ ಮಾಡಲ್ಪಟ್ಟ ಕೋನದ 2 ಪಟ್ಟು ಹೆಚ್ಚಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಕೋನ ABC ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಹಾಫ್ ಆಫ್ ಕೋನ AOC ಆಗತ್ತೆ. ಓಕೆ, ಸೊ ಇದು ಈಕ್ವಲ್ ಟು ಏನಾಗುತ್ತೆ, 1/2 into 180 ಡಿಗ್ರಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗತ್ತೆ. ಸೊ ಅದೇ ರೀತಿ ಕೋನ ADC ಕೂಡ ಏನಾಗತ್ತೆ ಹೇಳಿ, 90 ಡಿಗ್ರಿ ಅಲ್ವಾ. ಸೊ ಈಗ ನಾವು ತ್ರಿಭುಜ ABC ಮತ್ತು ತ್ರಿಭುಜ BAD ತ್ರಿಕೋನಗಳನ್ನ ಕನ್ಸಿಡರ್ ಮಾಡೋಣ. ಸೊ ತ್ರಿಭುಜ ABC, ಸೊ ABC ಹಾಗೂ ತ್ರಿಭುಜ ADC ಗಳನ್ನ ABC, ಓಕೆ, ತ್ರಿಭುಜ ABC ಮತ್ತು ತ್ರಿಭುಜ BAD, ಈ ಎರಡು ತ್ರಿಭುಜ, ಸೊ ABC ಮತ್ತು BAD ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಕೋನ ABC ಈಸ್ ಈಕ್ವಲ್ ಟು ಕೋನ BAD. ಯಾಕಂದ್ರೆ ಸೊ ಇಲ್ಲಿ ಪ್ರತಿಯೊಂದು ಏನಿದೆ 90 ಡಿಗ್ರಿಗೆ ಸಮನಾಗಿದೆ. ಹಾಗಾಗಿ ಎರಡು ಕೋನಗಳು ಈಕ್ವಲ್ ಆಗತ್ತೆ. ಓಕೆ, ಸೊ 90 ಡಿಗ್ರಿ ಇದೆ. ಸೊ AB ಈಸ್ ಈಕ್ವಲ್ ಟು BA ಆಗತ್ತೆ. ಎರಡರಲ್ಲೂ ಸಾಮಾನ್ಯವಾದಂತ ಬದಿ ಅಲ್ವಾ. ಸೊ AB ಮತ್ತು BA, ಸೊ ಸಾಮಾನ್ಯ ಬಾಹು ಆಗತ್ತೆ. ಓಕೆ, ಸೊ ಇಲ್ಲಿ AC ಈಸ್ ಈಕ್ವಲ್ ಟು ಏನ್ ಹೇಳಿ, BD ಆಗತ್ತೆ. ಯಾಕಂದ್ರೆ AC ಈಸ್ ಈಕ್ವಲ್ ಟು BD. ಸೊ ಇದೆರಡು ಏನ್ ಹೇಳಿ, ವೃತ್ತದ ವ್ಯಾಸ. ಓಕೆ, ಸೊ ವೃತ್ತದ ವ್ಯಾಸ ಆಗತ್ತೆ. ಹಾಗಾದ್ರೆ ಇಲ್ಲಿ ನಾವು
RHS. ಓಕೆ, ರೈಟ್ ಹ್ಯಾಂಡ್ hypotenuse side. ಓಕೆ, ಸೊ ಲಂಬಕೋನ ವಿಕರಣ ಬಾಹು ಪ್ರಮೇಯದ ಪ್ರಕಾರ, ಸೊ ಪ್ರಮೇಯದ ಪ್ರಕಾರ ಏನ್ ಹೇಳ್ಬೋದು, ತ್ರಿಭುಜ ABC ಸರ್ವಸಮ ತ್ರಿಭುಜ ಏನಾಗತ್ತೆ ಹೇಳಿ, BAD ಆಗತ್ತೆ. ಓಕೆ, ಸೊ ಇಲ್ಲಿ ಸರ್ವಸಮ ತ್ರಿಕೋನದ ಪ್ರಮೇಯದ ಪ್ರಕಾರ ನಾವು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ವಿ. ಸೊ ಸರ್ವಸಮ ತ್ರಿಕೋನದ ಅನುಗುಣವಾದ ಭಾಗಗಳಿಂದ ನಾವೇನ್ ಹೇಳ್ಬೋದು ಹೇಳಿ, AB ಈಕ್ವಲ್ ಟು ಏನಾಗತ್ತೆ ಹೇಳಿ, DC ಆಗತ್ತೆ. ಓಕೆ, ಸೊ AB ಇಸ್ ಈಕ್ವಲ್ ಟು DC ಆಗತ್ತೆ. ಸೊ ಈಗ ಎಲ್ಲಾ ಮೂಲೆಯಲ್ಲೂ ನಾವು ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಎಲ್ಲಾ ಕಡೆ ಮಾಡಿದ್ರು ಕೂಡ ಏನಾಯ್ತು, ಇದು ಸಮನಾಗತ್ತೆ. ಸೊ ಎಲ್ಲಾ ಕೋನಗಳು ಏನಾಯ್ತು, 90 ಡಿಗ್ರಿ ಮತ್ತು ವಿರುದ್ಧ ಬಾಹುಗಳು ಸಮನಾಗಿದೆ ಅಂತ ಹೇಳಿದ್ವಿ ನೋಡಿ. AB ಇಸ್ ಈಕ್ವಲ್ ಟು DC ಆಯ್ತು. ಸೊ ಇದೆಲ್ಲ 90 ಡಿಗ್ರಿ, ಇದೊಂದು ಎಲ್ಲ 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ವಿ. ಹಾಗೆ ಎದುರಿರುವಂತ ಬಾಹುಗಳು ಕೂಡ ಸಮ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಇಲ್ಲಿ ನಾವು ABCD ಶೃಂಗಗಳು ಸೇರುವ ಆಕಾರ ಏನಾಗತ್ತೆ ಹೇಳಿ, ಆಯತ ಅನ್ನೋದು ಗೊತ್ತಾಗತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.